ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನವಮಿ ಪ್ರಾಮುಖ್ಯತೆ, ರಾಮನವಮಿಯ ಮಹತ್ವ ಮತ್ತು ರಾಮನವಮಿಯಿಂದ ನಾವು ಕಲಿಯುವ ಪಾಠಗಳೇನು ಅನ್ನೋದನ್ನು ನೋಡೋಣ. ಹಿಂದೂ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ರಾಮನವಮಿಗೆ ಅಪಾರ ಮಹತ್ವವಿದೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯ ಮತ್ತು ಅನ್ಯಾಯದ ಮೇಲೆ ಸದಾಚಾರದ ವಿಜಯವನ್ನು ಸಂಕೇತಿಸುತ್ತದೆ. ಈ ಹಬ್ಬವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುವುದರಿಂದ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಗವಾನ್ ರಾಮನ ಆಶೀರ್ವಾದವನ್ನು ಪಡೆಯಬಹುದು ಎಂದು ಭಕ್ತರು ನಂಬುತ್ತಾರೆ. ಅನೇಕರಿಗೆ ರಾಮನವಮಿ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಆದರೆ ಆತ್ಮಾವಲೋಕನ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುವ ಒಬ್ಬರ ಬದ್ಧತೆಯ ನವೀಕರಣದ ಸಮಯವಾಗಿದೆ. ಇದು ಭಗವಾನ್ ರಾಮನು ಸಾಕಾರಗೊಳಿಸಿದ ನಿರಂತರ ಮೌಲ್ಯಗಳನ್ನು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅವುಗಳನ್ನು ಎತ್ತಿ ಹಿಡಿಯುವ ಪ್ರಾಮುಖ್ಯತೆಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ರಾಮನವಮಿಯನ್ನು ವಿಶ್ವಾದ್ಯಂತ ಹಿಂದೂಗಳು ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ. ಹಬ್ಬಗಳು ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪವಿತ್ರ ಸ್ನಾನವನ್ನು ಮಾಡುವ ಮೂಲಕ ಪ್ರಾರಂಭವಾಗುತ್ತದೆ. ನಂತರ ಭಗವಾನ್ ರಾಮನಿಗೆ ಸಮರ್ಪಿತವಾದ ಪ್ರಾರ್ಥನೆಗಳು ಮತ್ತು ಆಚರಣೆಗಳು ದೇವಾಲಯಗಳನ್ನು ಹೂವುಗಳು ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ದೇವರನ್ನು ಗೌರವಿಸಲು ವಿಶೇಷ ಸಮಾರಂಭಗಳನ್ನು ನಡೆಸಲಾಗುತ್ತದೆ. ರಾಮನವಮಿಯ ಪ್ರಮುಖ ಅಂಶವೆಂದರೆ ರಾಮಾಯಣದ ಪಠಣ. ರಾಮನ ಜೀವನದ ಮಹಾಕಾವ್ಯ ರಾಮ, ಸೀತೆ, ಹನುಮಾನ್ ಮತ್ತು ಮಹಾಕಾವ್ಯದ ಇತರ ಪಾತ್ರಗಳ ಮೋಡಿ ಮಾಡುವ ಕಥೆಗಳನ್ನು ಕೇಳಲು ಭಕ್ತರು ದೇವಾಲಯಗಳು ಅಥವಾ ಸಮುದಾಯ ಭವನಗಳಲ್ಲಿ ಸೇರುತ್ತಾರೆ. ಪಠಣವು ಸಾಮಾನ್ಯವಾಗಿ ಭಕ್ತಿಗೀತೆಗಳು ಮತ್ತು ಭಗವಾನ್ ರಾಮನ ಸದ್ಗುಣಗಳನ್ನು ಸ್ತುತಿಸುವ ಸ್ತೋತ್ರಗಳೊಂದಿಗೆ ಇರುತ್ತದೆ. ರಾಮನವಮಿ ಆಚರಣೆಯ ಮತ್ತೊಂದು ಅವಿಭಾಜ್ಯ ಅಂಗವೆಂದರೆ ರಾಮನ ಮೆರವಣಿಗೆ ಅಥವಾ ರಥಯಾತ್ರೆ. ಭಗವಾನ್ ರಾಮನ ವಿಗ್ರಹಗಳು ಅಥವಾ ಚಿತ್ರಗಳು ಅವನ ಪತ್ನಿ ಸೀತೆ, ಅವನ ನಿಷ್ಠಾವಂತ ಸಹೋದರ ಲಕ್ಷ್ಮಣ ಮತ್ತು ಭಕ್ತ ಹನುಮಾನ್ ಜೊತೆಗೆ ವಿಸ್ತಾರವಾಗಿ ಅಲಂಕರಿಸಲ್ಪಟ್ಟ ರಥಗಳ ಮೇಲೆ ಇರಿಸಲಾಗುತ್ತದೆ ಮತ್ತು ಸ್ತೋತ್ರಗಳು ಮತ್ತು ಮಂತ್ರಗಳ ಪಠಣಗಳ ನಡುವೆ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ದೈವಿಕ ಮೆರವಣಿಗೆಯನ್ನು ವೀಕ್ಷಿಸಲು ಮತ್ತು ಶ್ರೀರಾಮನ ಆಶೀರ್ವಾದ ಪಡೆಯಲು ಭಕ್ತರು ಬೀದಿಗಳಲ್ಲಿ ಸೇರುತ್ತಾರೆ. ಹಬ್ಬವು ರಾಮನವಮಿ ಆಚರಣೆಯ ಅತ್ಯಗತ್ಯ ಅಂಶವಾಗಿದೆ. ಭಕ್ತರು ರುಚಿಕರವಾದ ಸಸ್ಯಾಹಾರಿ ಭಕ್ಷ್ಯಗಳನ್ನು ದೇವರಿಗೆ ನೈವೇದ್ಯವಾಗಿ ತಯಾರಿಸುತ್ತಾರೆ ಮತ್ತು ಹಂಚಿಕೊಳ್ಳುತ್ತಾರೆ. ಈ ಸಂದರ್ಭವನ್ನು ಗುರುತಿಸಲು ಪಾನಕಂ ಅಂದರೆ ಬೆಲ್ಲ ಮತ್ತು ಮಸಾಲೆಗಳಿಂದ ಮಾಡಿದ ಸಿಹಿ ಪಾನೀಯ ಮತ್ತು ನೀರ್ಮೋರ್ ಅಂದರೆ ಮಜ್ಜಿಗೆ ಇಂತಹ ವಿಶೇಷ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ. ಕುಟುಂಬದವರು, ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಆಹಾರವನ್ನು ಹಂಚಿಕೊಳ್ಳುವುದು ಹಬ್ಬದ ಸಮಯದಲ್ಲಿ ಸಂತೋಷ ಮತ್ತು ಸದ್ಭಾವನೆಯನ್ನು ಹರಡುವ ಒಂದು ಮಾರ್ಗವಾಗಿದೆ ಎಂದು ನಂಬಲಾಗಿದೆ. ರಾಮನವಮಿ ಮಹತ್ವ. ರಾಮನವಮಿಯು ಹಿಂದೂ ಧರ್ಮದಲ್ಲಿ ಆಳವಾದ ಸಂಕೇತ ಮತ್ತು ಮಹತ್ವವನ್ನು ಹೊಂದಿದೆ. ಭಗವಾನ್ ರಾಮನ ಜನನವು ಅಧರ್ಮ ಅಂದರೆ ದುಷ್ಟತನದ ಮೇಲೆ ಸದಾಚಾರ ಮತ್ತು ಧರ್ಮದ ವಿಜಯವನ್ನು ಸಂಕೇತಿಸುತ್ತದೆ. ಇದು ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು, ಒಬ್ಬರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಗೌರವಿಸುವುದು ಮತ್ತು ಅನ್ಯಾಯ ಮತ್ತು ದೌರ್ಜನ್ಯದ ವಿರುದ್ಧ ನಿಲ್ಲುವ ಪ್ರಾಮುಖ್ಯತೆಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಹಬ್ಬವು ವಸಂತ ಕಾಲದ ಆರಂಭ, ನವೀಕರಣ, ಬೆಳವಣಿಗೆ ಮತ್ತು ಸಮೃದ್ಧಿಯ ಋತುವನ್ನು ಸಹ ಸೂಚಿಸುತ್ತದೆ. ವಸಂತ ಕಾಲದಲ್ಲಿ ಭೂಮಿಯು ಹೊಸ ಜೀವನದೊಂದಿಗೆ ಅರಳುವಂತೆಯೇ ರಾಮನವಮಿಯು ಭಕ್ತರ ಉತ್ಸಾಹವನ್ನು ಪುನರುಜ್ಜೀವನಗೊಳಿಸುತ್ತದೆ. ಅವರ ಹೃದಯಗಳನ್ನು ಭರವಸೆ, ಸಂತೋಷ ಮತ್ತು ಭಕ್ತಿಯಿಂದ ತುಂಬುತ್ತದೆ. ರಾಮನವಮಿಯು ವಿವಿಧ ಸಮುದಾಯಗಳು ಮತ್ತು ಹಿನ್ನೆಲೆಯ ಜನರ ನಡುವೆ ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಜಾತಿ, ಧರ್ಮ ಅಥವಾ ರಾಷ್ಟ್ರೀಯತೆಯ ಹೊರತಾಗಿ ಭಕ್ತರು ಶ್ರೀರಾಮನಿಂದ ಸಾಕಾರಗೊಂಡ ಪ್ರೀತಿ, ಕರುಣೆ
ಮತ್ತು ಸದಾಚಾರದ ಸಾರ್ವತ್ರಿಕ ಆದರ್ಶಗಳನ್ನು ಆಚರಿಸಲು ಒಗ್ಗೂಡುತ್ತಾರೆ. ರಾಮನವಮಿಯು ಈ ಪಾಠಗಳನ್ನು ಕಲಿಸುವುದು. ರಾಮನವಮಿಯು ವಿದ್ಯಾರ್ಥಿಗಳಿಗೆ ಕಲಿಸಬಹುದಾದ ಮೌಲ್ಯಯುತವಾದ ಪಾಠಗಳನ್ನು ನೀಡುತ್ತದೆ. ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಉತ್ಸಾಹದಿಂದ ಪ್ರೇರಿತವಾದ ಕೆಲವು ಬೋಧನಾ ಅಂಶಗಳು ಇಲ್ಲಿವೆ. ಸದ್ಗುಣದ ಪ್ರಾಮುಖ್ಯತೆ. ರಾಮನವಮಿಯು ವಿದ್ಯಾರ್ಥಿಗಳಿಗೆ ಸತ್ಯ, ಕರುಣೆ ಮತ್ತು ಸಮಗ್ರತೆಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಸದ್ಗುಣದ ಜೀವನವನ್ನು ನಡೆಸುವ ಮಹತ್ವವನ್ನು ಭಗವಾನ್ ರಾಮನಿಂದ ಉದಾಹರಿಸುತ್ತದೆ. ಸ್ಥಿತಿಸ್ಥಾಪಕತ್ವ ಮತ್ತು ಪರಿಶ್ರಮ. ಭಗವಾನ್ ರಾಮನ ವನವಾಸದ ಕಥೆ ಮತ್ತು ಪ್ರತಿಕೂಲತೆಯ ಮೇಲಿನ ಅವನ ಅನಂತರದ ವಿಜಯವು ವಿದ್ಯಾರ್ಥಿಗಳಿಗೆ ಸವಾಲುಗಳನ್ನು ಜಯಿಸುವಲ್ಲಿ ದೃಢತೆ, ಪರಿಶ್ರಮ ಮತ್ತು ನಿರ್ಣಯದ ಮಹತ್ವವನ್ನು ಕಲಿಸುತ್ತದೆ. ವೈವಿಧ್ಯತೆಗೆ ಗೌರವ. ರಾಮನವಮಿಯು ವೈವಿಧ್ಯತೆಯ ಒಳಗೊಳ್ಳುವಿಕೆ ಮತ್ತು ಗೌರವವನ್ನು ಉತ್ತೇಜಿಸುತ್ತದೆ. ವಿಭಿನ್ನ ಹಿನ್ನೆಲೆ ಮತ್ತು ಸಂಸ್ಕೃತಿಗಳ ಜನರನ್ನು ತಿಳುವಳಿಕೆ ಮತ್ತು ಸಹಾನುಭೂತಿಯೊಂದಿಗೆ ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತದೆ. ಸೇವೆ ಮತ್ತು ತ್ಯಾಗ. ರಾಮಾಯಣದ ಹನುಮಾನ್ ಮತ್ತು ಇತರ ಪಾತ್ರಗಳ ಭಕ್ತಿ, ನಿಸ್ವಾರ್ಥ ಸೇವೆ ಮತ್ತು ತ್ಯಾಗದ ಸದ್ಗುಣಗಳನ್ನು ಎತ್ತಿ ತೋರಿಸುತ್ತದೆ. ಸಮಾಜಕ್ಕೆ ಧನಾತ್ಮಕ ಕೊಡುಗೆ ನೀಡಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತದೆ. ಧರ್ಮವನ್ನು ಎತ್ತಿ ಹಿಡಿಯುವುದು. ರಾಮನವಮಿಯು ಧರ್ಮವನ್ನು ಅಂದರೆ ಸದಾಚಾರವನ್ನು ಎತ್ತಿ ಹಿಡಿಯುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಒಬ್ಬರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯೊಂದಿಗೆ ಪೂರೈಸುತ್ತದೆ. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.